ಅದೇ ನಿಮ್ಮದು ಮಾತಾಡಿದ ಏನು ಗೊತ್ತಿಲ್ಲ ಅಂತ ಯಾವ ನಾನು ಓದಿದಂಥ ಶಾಲೆ ನನಗೆ ಭಾಳ ಹೆಮ್ಮೆ ಇದೆ. ನಾನೇನಾದರೂ ಇವತ್ತು ಈ ಸ್ಥಾನಮಾನಗಳಿಗೆ ಬರೋದಕ್ಕೆ ಅವಕಾಶ ಆಗಿದ್ದರೆ ಅದಕ್ಕೆ ಫೌಂಡೇಶನ್ ಬಿದ್ದಿದ್ದು ಇಲ್ಲಿ. ಹಾಗಾಗಿ ಇದು ನೋಡಿದರೆ ನಾವು ಅದೃಷ್ಟವಂತರು. ಅವತ್ತಿನ ಕಾಲಕ್ಕೆ ಇಷ್ಟು ದೊಡ್ಡ ಶಾಲೆಯಲ್ಲಿ ಓದುವಂಥ ಕೆಲಸ ಆಯಿತು. ಇಲ್ಲಿ ಕೂಡ ಅಷ್ಟೇ ಒಂದು ಹಳೆ ಕಟ್ಟಡ ಇತ್ತು. ನಾವು ಓದಿದಾಗ ಇದ್ದಂಥ ಹೆಂಚಿನ ಕಟ್ಟಡ ಏನಿತ್ತು ಅದು ಅದರಲ್ಲೇ ಮಕ್ಕಳು ಕಲಿತಾ ಇದ್ರು. ನಾನು ಒಂದು ದೊಡ್ಡ ನಿರ್ಧಾರ ಮಾಡಿ ಅದನ್ನು ಸಂಪೂರ್ಣವಾಗಿ ಈ ಜಾಗದಲ್ಲೇ ಇರ್ತದೆ ಹಳೆಯ ಕಟ್ಟಡವನ್ನು ಸಂಪೂರ್ಣವಾಗಿ ಹೊಡೆದಾಕಿ ಒಂದೇ ವರ್ಷದಲ್ಲಿ ಈ ಕಟ್ಟಡವನ್ನು ಕಟ್ಟಿಸಿ ಇದು ಕೂಡ ಅಷ್ಟೇ ಸುಮಾರು ಒಂದು 3 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶಾಲೆ. ಇಲ್ಲಿ ಇದು ಕೂಡ ಸುಮಾರು ಒಂದು 70-80 ವರ್ಷ ಬಾಳಿಕೆ ಬರುವಂಥ ಕಟ್ಟಡ. ಈ ಶಾಲೆ ಕಟ್ಟಡ ಆದಮೇಲೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಪಕ್ಕದಲ್ಲೇ ಹೈಸ್ಕೂಲ್ ಕೂಡ ಇರೋದರಿಂದ ಈಗ ಏನು ರಾಜ್ಯ ಸರ್ಕಾರ ಮ್ಯಾಗ್ನೆಟಿಕ್ ಸ್ಕೂಲು KPS ಅಂತ ಮಾಡ್ತಿದ್ದಾರೆ ಅದಕ್ಕೆ ಇದು ಕೂಡ ಆಯ್ಕೆ ಆಗಿದೆ. ಆದರೆ ನನ್ನ ಒಂದು ಆಲೋಚನೆ ಇಷ್ಟೇ, ಈಗಾಗಲೇ ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಂದರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಇಲ್ಲಿ ಕಲಿತಾ ಇದ್ದಾರೆ. 8, 9, 10 ಹೈಸ್ಕೂಲ್ ಇದೆ. ನಿಜಕ್ಕೂ ಕೂಡ ಇಲ್ಲಿ ಒಂದೇ ಸೂರಿನಡಿ LKGಯಿಂದ 12ನೇ ಕ್ಲಾಸ್ವರೆಗೆ ಅಂದರೆ PUC ಹಂತದವರೆಗೆ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇರೋದು ನಿಜಕ್ಕೂ ಒಂದು ಒಳ್ಳೆಯ ವಿಚಾರ. ನಾನು ಈ ಊರಲ್ಲಿ KPS ಶಾಲೆ ಆಗಿರೋದನ್ನ ಸ್ವಾಗತಿಸ್ತೇನೆ. ಆದರೆ ಇಲ್ಲಿ KPS ಶಾಲೆ ಆಯಿತು ಅನ್ನೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕ ಯಾವ ಗ್ರಾಮದ ಶಾಲೆ ಕೂಡ ಮುಚ್ಚಬಾರ್ದು. ಇಷ್ಟೇ, ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಗಳು ಅಲ್ಲೇ ಇರಲಿ. 6ರಿಂದ ಮುಂದಕ್ಕೆ ಆ ಮಕ್ಕಳನ್ನು ತಂದು ಇಲ್ಲೇ ಹಾಕಲಿ. ಸರ್ಕಾರ ಅದಕ್ಕೆ ಈಗಾಗಲೇ ನಾನು ನನ್ನ ಅನುದಾನದಲ್ಲಿ ನನ್ನ ವೈಯಕ್ತಿಕ ಗೋಪಿಕುಂಟೆ ಈರಣ್ಣ ಮೇಷ್ಟ್ರ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಹಣ ಹಾಕಿ ಮಾಡಿದ್ದೇವೆ. ಇನ್ನು ಈಗೇನು KPS ಶಾಲೆಗೆ ಅಂತ ಹಣ ಕೊಡ್ತೀರಿ ಅದನ್ನು ಕಟ್ಟಿ ಇನ್ನೊಂದು ಭಾಗ ಇದೆ ಕಟ್ಟಿಬಿಟ್ಟು ಇಲ್ಲಿ 6ರಿಂದ 12ನೇ ಕ್ಲಾಸ್ವರೆಗೆ ಅಕ್ಕಪಕ್ಕ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದರ ಮುಖಾಂತರ ಈ ಭಾಗದವರು ಇಲ್ಲೇ 8-10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ತಮ್ಮ PUC ಹಂತದವರೆಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡೋಣ. ಆದರೆ ಒಂದು ಎಚ್ಚರಿಕೆ, ಯಾವುದೇ ಕಾರಣಕ್ಕೂ ಪ್ರಾಥಮಿಕ ಶಾಲೆಗಳು ಮುಚ್ಚಬಾರ್ದು. 5ನೇ ಕ್ಲಾಸ್ವರೆಗೆ LKGಯಿಂದ ಆಯಾ ಗ್ರಾಮಗಳಲ್ಲಿ ಒಂದು ದೇವಸ್ಥಾನ ಮತ್ತು ಒಂದು ಪ್ರಾಥಮಿಕ ಪಾಠಶಾಲೆ ಇರಲೇಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಉದ್ದೇಶ. ಇಡೀ ತಾಲೂಕಿನ ಜನಕ್ಕೆ ಈ ಸಂದೇಶ ಹೋಗಬೇಕು. ಸರ್ಕಾರಿ ಶಾಲೆಗಳು ಉಳಿದ್ರೆ ಯಾವ ರೀತಿ ಉಳಿತವೆ, ಇಲ್ಲಿ ಆಗಿರ್ತಕ್ಕಂಥ ಕೆಲಸಗಳನ್ನ ಒಂದೊಂದ ತೋರಿಸ್ತಾ ಹೋಗ್ತೀವಿ. 6 ಮೇಲ್ಗಡೆ 7 ರೂಮು, ಹೆಣ್ಣು ಮಕ್ಕಳಿಗೆ ಕೆಳಗಡೆ, ಗಂಡು ಮಕ್ಕಳಿಗೆ ಮೇಲೆ. ಇಲ್ಲಿ ಈ ಸಣ್ಣ ನದಿ ಮಕ್ಕಳು ನೀವು ಯಾರಾದ್ರೂ ಶಾಲೆಗೆ ಬಂದಾಗ ಏನ್ ಹೇಳ್ಬೇಕು ಗೊತ್ತಾ? 2 ಕೈ ಜೋಡಿಸಿ ನಮಸ್ತೆ ಅಂತ ಹೇಳಿ. ಯಾರಿಗೂ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳ್ಬೇಡ್ರಿ, ಆಯ್ತಾ? ಯಾರಿಗೂ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳ್ಬೇಡ್ರಿ. ಏನ್ ಹೇಳ್ಬೇಕು? ಯಾಕೆಂದ್ರೆ ನಾವು ಭಾರತೀಯರು, ಇದು ನಮ್ಮ ಸಂಸ್ಕೃತಿ. ಮನೆಗೆ ಬಂದವ್ರನ್ನ ನಮಸ್ತೆ, ಅದು ಗುಡ್ ಮಾರ್ನಿಂಗು ಆಗುತ್ತೆ, ಗುಡ್ ಈವ್ನಿಂಗು ಆಗುತ್ತೆ, ಗುಡ್ ಆಫ್ಟರ್ನೂನು ಆಗುತ್ತೆ. ಹೌದಾ? ಏನ್ ಹೇಳ್ಬೇಕು ಇನ್ಮೇಲೆ? ನಮಸ್ತೆ.
ಮುಂದಿನ ವರ್ಷಕ್ಕೆ ಇದು ಉದ್ಘಾಟನೆ ಆಗುತ್ತೆ ಅಂತ. ಹಾಗಾಗಿ ಅದು ನಾನು ಶ್ರಮ ಪಡೆದು ಇನ್ಯಾರೋ ಬಂದು ಉದ್ಘಾಟನೆ ಮಾಡೋದಾಗಬಾರ್ದು. ನಾನು ಮಾಡೋ ಕೆಲಸ ಶಂಕುಸ್ಥಾಪನೆಯೂ ನಾನೇ ಮಾಡಬೇಕು, ಅದರ ಉದ್ಘಾಟನೆ ಕೂಡ ನಾನೇ ಮಾಡಬೇಕು. ಯಾಕೆಂದ್ರೆ ಅಷ್ಟು ಜರೂರು ಅಗತ್ಯ ಇದೆ. ಇವತ್ತು ಈಗಾಗಲೇ ನೋಡಿದ್ದೀವಿ, ರಾಜ್ಯದಾದ್ಯಂತ ತಂದೆ ತಾಯಿಯಂದರು ಮಕ್ಕಳನ್ನ ಸರ್ಕಾರಿ ಶಾಲೆ ಬಿಡಿಸಿ ಖಾಸಗಿ ಶಾಲೆಗಳ ಕಡೆ ಕರ್ಕೊಂಡು ಹೋಗೋದಾಗ್ತದೆ. ಅದಾಗಬಾರ್ದು. ಈಗ ನಾವು ಮಾಡೋ ಕೆಲಸ ಎಲ್ಲೋ ಒಂದು ಕಡೆ ಅವರು ಒಂದು ಆಶಾಭಾವನೆ ಮೂಡಿಸ್ಬೇಕು ಅವರಿಗೆ. ಈಗ ನಾವು ಇವತ್ತು ಕೆಲಸ ಪ್ರಾರಂಭ ಮಾಡಿ ಇನ್ನೈದು ನೋಡಿದ್ರಿ ಈ ಕಟ್ಟಡ, ನೀವು ಬೇರೆ ಯಾರೇ ಮಾಡಿದ್ರು ಕೂಡ ಈ ಕಟ್ಟಡ ಮಾಡೋದಕ್ಕೆ 10 ವರ್ಷ ತಗೊಳ್ಳೋದು. ಯಾಕೆಂದ್ರೆ ಅವ್ರು ಆಗ್ತಿದ್ದು ನಮ್ಮ ವ್ಯವಸ್ಥೆ ಎರಡೆರಡು ಇದಕ್ಕಾಗಿ ಕೊಡೋರು ಈಸಿಯಾಗಿ ಒಂದು 3 ಕೋಟಿ ರೂಪಾಯಿ, 1 4 ಕೋಟಿ ರೂಪಾಯಿ ಕೊಡೋರು. ಇದಕ್ಕೆ ಎಸ್ಟಿಮೇಷನ್, ಅವ್ರದ್ದು ಬೇರೆ ಬೇರೆ ಖರ್ಚು ವೆಚ್ಚಗಳು, ಇದೊಂದು ಮತ್ತೊಂದು ಲಾಭ. ಇದರಲ್ಲಿ ಯಾವುದು ಲಾಭಾಕಾಂಕ್ಷೆ ಇಟ್ಟು ಕೆಲಸ ಮಾಡೋರು ಕೂಡ 0 ಪ್ರಾಫಿಟ್ ಅಲ್ಲಿ ಮಾಡೋದು. ಹಾಗಾಗಿ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಈ ಶಾಲೆ ಮಾಡೋದಕ್ಕೆ ಅವಕಾಶ ಆಗಿದೆ. ಸೊ ಇಲ್ಲಿ ನೋಡಬೇಕಾಗಿರೋದು ಸ್ಮಾರ್ಟ್ ಕ್ಲಾಸ್ ಕೊಟ್ಟಿರ್ತಕ್ಕಂಥ ಇದು ಏನ್ ಮಾಡಿದೀವಿ, ಇದು ಕೂಡ ನನ್ನ ಅನುದಾನದಲ್ಲಿ ಹಾಕೊಡುವಂಥದ್ದು ಒಂದು ಇದು ಸ್ಮಾರ್ಟ್ ಕ್ಲಾಸ್ ಯೂಸ್ ಆಗ್ತಾ ಇದೆಯಾ, ಸ್ಮಾರ್ಟ್ ಕ್ಲಾಸ್ ರೂಮ್ಸ್. ಸೊ ಈ ತರದಲ್ಲಿ ಜನ ಹೆಚ್ಚಾಗಿ ಇದನ್ನು ಉಪಯೋಗ ಪಡ್ಕೋಬೇಕು. ಮಕ್ಕಳನ್ನ ಸೇರಿಸ್ಬೇಕು, ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು. ಸೊ ಅದ್ರ ಮುಖಾಂತರ ಎಲ್ಲ ಒಂದು ಕಡೆ ಬಡವ ಮಕ್ಕಳು ಕೂಡ ಗುಣಮಟ್ಟದ ಶಿಕ್ಷಣ ಪಡೆಯುವಂಥ ಒಂದು ಅವಕಾಶ ಆಗಬೇಕು. ಅದು ನನ್ನ ಉದ್ದೇಶ. 71-72ರಲ್ಲಿ ನಮಗಿದೇ ಒಂದು ಯೂನಿವರ್ಸಿಟಿ ಥರ ಕಾಣ್ತಾ ಇತ್ತು. ಬಹುಶಃ ಅವತ್ತಿನ ಕಾಲಕ್ಕೆ ಒಂದು 800 ಸ್ಟ್ರೆಂತ್ ಇತ್ತು ಅಂತ ಕಾಣುತ್ತೆ, ಒಂದು 750-800. ಇದು ಎಲ್ಲಿಂದ ಅಂದರೆ ಅಲ್ವ ಸರ್, ದಾಸರಹಳ್ಳಿ, ನಾನು ಹೇಳ್ತೀನಿ ಹೆಸರುಗಳು: ದಾಸರಹಳ್ಳಿ, ವೀರಗೊಂಡನಹಳ್ಳಿ, ಯಲ್ಪೇನಹಳ್ಳಿ, ಕಲಿಗೋನಹಳ್ಳಿ, ಕದರೆಹಳ್ಳಿ, ಹಾರೋಗೆರೆ, ಹಂದಿಕುಂಟೆ, ಅಗ್ರಹಾರ, ಆಯ್ತಲ್ಲ, ಗೋಣಿಹಳ್ಳಿ, ಕರೇಕ್ಯಾಕಹಳ್ಳಿ, ಕಲ್ಲಹಳ್ಳಿ. ನಾನು ಹೊಸಳ್ಳಿಯಿಂದ ಬಂದಿದ್ದೀನಿ. ನಾನು ಪಟ್ನಾಯಕನಹಳ್ಳಿಗೆ ಹೋಗ್ಬೇಕಾಗಿತ್ತು. ಪಟ್ನಾಯಕನಹಳ್ಳಿ ಶಾಲೆ ಚೆನ್ನಾಗಿಲ್ಲ ಅಂತೇಳಿ ನಮ್ಮ ತಾಯಿ ನಮ್ಮ ತಂದೆ ನಿರ್ಧಾರ ಮಾಡಿ ಇಲ್ಲಿಗೆ ನಮ್ಮ ಈರಣ್ಣ ಮೇಷ್ಟ್ರು, ನನ್ನ ಪ್ರೈಮರಿ ಸ್ಕೂಲ್ ಟೀಚರು ಇಲ್ಲಿ ಕರ್ಕೊಂಬಂದು ಸೇರಿಸ್ತಾರೆ. ಸೊ ಹಾಗಾಗಿ ಈ ಸುತ್ತಮುತ್ತ ಒಂದು 25 ಹಳ್ಳಿಗೆ ಪ್ರಸಿದ್ಧವಾದಂಥ ಶಾಲೆ. ಅಷ್ಟು ಒಳ್ಳೆ ಶಿಕ್ಷಕರಿದ್ದರು. ಸರ್ಕಾರ ಕಣ್ತೆಗೆದು ನೋಡಬೇಕು, ಮತ್ತೆ ಅದು ಮರುಕಳಿಸ್ಬೇಕು. ಹಾಗಾಗಿ ಚಿದಾನಂದ ಗೌಡರ ಹುಟ್ಟುಹಬ್ಬ ಸರ್ಕಾರಿ ಶಾಲೆಗಳ ಮರು ಹುಟ್ಟುಹಬ್ಬ, ಪುನರ್ಜನ್ಮ ತಾಳ್ತಾರೆ ಸರ್ಕಾರಿ ಶಾಲೆಗಳು. ಆ ಕಾನ್ಸೆಪ್ಟಲ್ಲಿ ಪ್ರತಿ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಶಾಲೆ, ಇದು ಕೂಡ ನನ್ನ ಹುಟ್ಟುಹಬ್ಬದ ಕೊಡುಗೆ. ಸರ್ಕಾರಿ ಶಾಲೆಗಳಿಗೆ ಉಳಿಯಲಿ 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 ಉಳಿಯಲಿ, ಉಳಿಸುವೆವು ಉಳಿಸುವೆವು, ಕಟ್ಟುವೆವು ಕಟ್ಟುವೆವು, ಕಟ್ಟುವೆವು ಕಟ್ಟುವೆವು, ಉಳಿಯಲಿ 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 ಉಳಿಯಲಿ, ಸರ್ಕಾರಿ ಶಾಲೆ ಮಕ್ಕಳಿಗೆ. ವೆರಿ ಗುಡ್.